ನಿಮಗೆ ಗೊತ್ತಾ, ಈಗ ಹಲವು ವಿಶ್ವವಿದ್ಯಾಲಯಗಳು ಅರ್ಜಿದಾರರ ಸಾಮಾಜಿಕ ಮಾಧ್ಯಮದತ್ತ ಗಮನ ಕೊಡುತ್ತಿವೆ. ಮಿಯಾ ಅರ್ಜಿ ಹಾಕಿದಾಗ ಏನಾಯಿತೋ ನೋಡೋಣ. ವಿಶ್ವವಿದ್ಯಾನಿಲಯದ ಪ್ರವೇಶಾಧಿಕಾರಿಯು ಆಕೆಯ ಸಾಮಾಜಿಕ ಮಾಧ್ಯಮ ಪುಟವನ್ನು ನೋಡಿದಾಗ ಅವರಿಗೆ ಅದು ಇಷ್ಟವಾಗಲಿಲ್ಲ. ಆದ್ದರಿಂದ ಮಿಯಾಳನ್ನು ವಿಶ್ವವಿದ್ಯಾನಿಲಯದಿಂದ ತಿರಸ್ಕರಿಸಲಾಯಿತು. ಅವಳು ಸಾಮಾಜಿಕ ಮಾಧ್ಯಮದಲ್ಲಿ ಹಾಕುತ್ತಿರುವ ಯಾವ ಚಿತ್ರವನ್ನಾದರೂ ಅವಳಿಗೆ ಗೊತ್ತಿರದ ಬೇರೆಯವರು ನೋಡಬಹುದು ಎಂಬುದನ್ನು ಅವಳು ಚೆನ್ನಾಗಿ ಅರ್ಥಮಾಡಿಕೊಂಡಳು. ಈ ಬಾರಿ ಅವಳು ಹೇಗೆ ವಿಭಿನ್ನವಾಗಿ ಸಮರ್ಥಿಸುತ್ತಾಳೆ ಎಂಬುದನ್ನು ನೋಡೋಣ. ಮಿಯಾ ವಿಶ್ವವಿದ್ಯಾನಿಲಯದ ಕಡೆಯಿಂದ ಆಯ್ಕೆಯಾದಳು, ಏಕೆಂದರೆ ಪ್ರವೇಶಾಧಿಕಾರಿಯು ಅವರ ಸಂಸ್ಥೆಯಲ್ಲಿ ಸೇರಿಸಿಕೊಳ್ಳಲು ಬಯಸಿದ ಒಬ್ಬರನ್ನು ಮಿಯಾಳ ಸಾಮಾಜಿಕ ಮಾಧ್ಯಮದಲ್ಲಿ ನೋಡಿದರು. ಇತರರು ನಿಮ್ಮ ಬಗ್ಗೆ ಒಂದು ನಿರ್ದಿಷ್ಟ ರೀತಿಯಲ್ಲಿ ಯೋಚಿಸಬೇಕೆಂದು ನೀವು ಬಯಸಿದರೆ, ನಿಮ್ಮ ಡಿಜಿಟಲ್ ಹೆಜ್ಜೆಗುರುತುಗಳು ಕೆಲವು ವಿಷಯಗಳನ್ನು ಅನುಸರಿಸುವ ಅಗತ್ಯವಿದೆ. ಅವುಗಳು ಏನೆಂದರೆ, ಪ್ರಚೋದನಕಾರಿ ಪೋಸ್ಟ್ಗಳನ್ನು ಹಾಕಬೇಡಿ. ಜನಾಂಗೀಯ, ಲೈಂಗಿಕತೆ ಅಥವಾ ಅದಕ್ಕೆ ಸಂಬಂಧಿಸಿದ ಯಾವುದನ್ನೂ ತೋರಿಸಬೇಡಿ. ಹೆಚ್ಚಿನ ಸುರಕ್ಷರತಾ ಸಲಹೆಗಳಿಗಾಗಿ imdigitalnagrika.org ಅನ್ನು ಭೇಟಿ ನೀಡಿ.